ವಯಸ್ಸು 70 ಮೇಲಾಗಿದ್ದು ಒಂದು ಅಜ್ಜಿ ಅಂತಿರೋ, ಅಮ್ಮ ಅಂತಿರೋ, ಆಯಿ ಅಂತಿರೋ, ಆಯರ ಅನ್ರಿ, ಅಜ್ಜಿಯರ ಅನ್ರಿ, ಅಮ್ಮರನ್ರಿ, ಮೂರಾಗ ಒಂದ್ ಯಾವ್ದಾರ ಅನ್ಕೋರಿ ತಿಳಿದಿದ್ದು. ಅವಳಿಗೆ ಬಾಯಿ ಒಳಗ ಹಲ್ಲು ಈ ಬಯಲು ಸೀಮೆಯಾಗಿನ ಗಿಡ ಕಂಡಂಗ ಕಾಣಕತ್ತಿದ್ವು. ಬಯಲು ಸೀಮೆ ಒಳಗಿನ ಮರಗಳಂದ್ರೆ ಹೆಂಗ, ಇಲ್ಲೊಂದಿದ್ರೆ ಅಲ್ಲೊಂದು, ಮಲೆನಾಡಿನಂಗ ಗುತ್ತಾಗಿರುವುದಿಲ್ಲ. ಇಲ್ಲೊಂದು ಬಯಲು ಸೀಮೆ ಒಳಗಿನ ಮರಗಳಂಗ ಒಂದ್ 2-3 ಹಲ್ಲು ಉಳಿದಿದ್ವು ಅಷ್ಟ. ಇವ್ನ ಇಟ್ಕೊಂಡಾರ ಮಾಡೋದೇನು, ಇವ್ನ ತೆಗಿಸ್ಕೊಂಡ್ ಬಿಡ್ಬೇಕು ಅಂತ ಹೇಳಿ ಡಾಕ್ಟರ್ ಕಡೆಗೆ ಹೋದ್ಲು. ಹಲ್ಲಿನ ಡಾಕ್ಟರ್ ಹೋಗಿ, ಡಾಕ್ಟರ್ ಇವು ತಿನ್ನಕ್ಕೂ ಮಾತಾಡಕ್ಕೂ ಎಲ್ಲದಕ್ಕೂ ತೊಂದರೆ ಮಾಡಾಕತ್ತೇವ್ರಿ, ಇವ್ನ ತೆಗೆದು ಬಿಡ್ರಿ. ಆಯ್ತು ತೆಗಿತೀನಿ ಅಂತ ಹೇಳಿ ಡಾಕ್ಟರ್ ಅವೇನ್ ತೆಗಿಯುವಂತಹ ಸಾಧನಗಳಿರ್ತಾವಲ್ಲ ಅವನ್ ತಗೊಂಡು ಅಜ್ಜಿ ಹತ್ರ ಬಂದು ನಿಂತುಕೊಂಡು ಬಾಯಿ ಅಗಲ ಮಾಡು ಅಂತ ಅಂದ್ರು. ಆ ಅನ್ನು ಮುದಿಕೆ ಆ ಅಂತು, ಇನ್ನಷ್ಟು ಅಗಲ ಮಾಡು, ಮತ್ತಷ್ಟು ಅಗಲ ಮಾಡಿದ್ಲು, ಇನ್ನಷ್ಟು ಅಗಲ ಮಾಡು, ಮತ್ತೂ ಅಷ್ಟು ಅಗಲ ಮಾಡಿದ್ಲು, ಇನ್ನೂ ಅಷ್ಟು ಬಾಯಿ ಅಗಲ ಮಾಡು. ಎಷ್ಟು ಮಾಡಕ್ಕಾಕತ್ರಿ? ಹಂಗ ಇನ್ನಷ್ಟು ಮಾಡಿದ್ರೆ ಬಾಯಿ ಅಗಲ ಎಷ್ಟು ಮಾಡಕ್ಕಾಕತ್ ನಿಮಗ್ ಗೊತ್ತಲ್ಲ. ಮುದುಕಿಗೆ ಸಾಕಾತು. ಡಾಕ್ಟರ್ ಹಲ್ಲು ಒಳಗ್ ಕೂತ್ಕೊಂಡು ಕೀಳಾವದೇನು ಹೊರಗೆ ನಿಂತ್ಕೊಂಡು ಕೀಳಾವದೇ ಮೊದಲು ಹೇಳ ನನಗ ಅಂತ. ಏನದ ಹಂಗ ಆ ಮಾಡ ಎಷ್ಟು ಮಾಡಕ್ ಬರ್ತೈತಿ ಅಷ್ಟ. ಅದು ಬಾಯಿ ಅಗಲ ಮಾಡಕ್ ಹೆಚ್ಚು ಮಾಡಕ್ ಬರ್ತೈತಿ. ನೀವು ಒಳಗ್ ಕೂತ್ಕೊಂಡು ಕೀಳುವಂಗದೆ ಏನು ಹೊರಗೆ ನಿಂತ್ಕೊಂಡು ಕೀಳುವಂಗದೆ ಅಂದ್ಲಾಕಿ. ಡಾಕ್ಟರ್ ಅವಾಗ ಸುಮ್ಮನ ಆದ್ರು. ಹಂಗ ಯಾವ್ದಕ್ಕಾದ್ರೂ ಒಂದ್ ಇಷ್ಟ ಅಂತ ಇರ್ತೈತಿ. ಅದು ಇಷ್ಟ ಹೊತ್ತು ಕುಂದಿರ್ಬೇಕು, ಇಷ್ಟ ಕೇಳ್ಬೇಕು ಅಂತ ಇರ್ತೈತಿ. ಈಗಾಗ್ಲೇ ನೀವು 1.5 ತಾಸು ಆಯ್ತು ಕೂತ್ಕೊಂಡು. ಈಗ ಎಲ್ಲಾ ಶ್ರೀಮಂತರ ಮನಿಯೊಳಗ ಮತ್ತು ಬಡವರ ಮನಿಯೊಳಗ ಕುರ್ಚಿಗಳದಾವ. ಒಂದ್ ಕಾಲಕ್ಕ ಗೌಡ್ರ ಮನಿಯೊಳಗ, ಕುಲಕರ್ಣಿಯರ ಮನಿಯೊಳಗ, ದೇಸಾಯರ ಮನಿಯೊಳಗ ಕುರ್ಚಿ ಇರ್ತಿದ್ವು. ಎಲ್ಲರೂ ನೆಲದ ಮೇಲೆ ಕುಂದಿರ್ತಿದ್ವಿ. ಈಗ ಎಂತಹ ಬಡವರ ಮನಿಯೊಳಗಂದ್ರೂ ಕೂಡ ಕುರ್ಚಿ ಇರ್ತಾವ. ನಿಮ್ಮ ಕುರ್ಚಿ ಮೇಲೆ ಕುಂತು ಈ ನೆಲದ ಮೇಲೆ ಕುಂದ್ರದು ಅಂದ್ರೆ ದೊಡ್ಡ ಸಮಸ್ಯೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಮ್ದೊಂದು ಷರತ್ತೇನು, ಎಲ್ಲಾ ಊರಾಗ ಪ್ರವಚನಕ್ಕೆ ಹೋದಾಗ ಅಂದ್ರೆ ಜನ ನೆಲದ ಮೇಲೆನೆ ಕುಂದಿರ್ಬೇಕು ಅಂತ. ಉದ್ದೇಶ ಇಷ್ಟೇ. ಕೊನೆಗೆ ನಮ್ಮನ್ನು ಕುಂದ್ರಿಸೋದು ನೆಲದ ಮೇಲೆ ಕುಂದ್ರಿಸ್ತಾರೆ. ಗೊತ್ತಾಯ್ತಲ್ಲ ಕೊನೆಗೆ ಅಂದ್ರೆ. ಎಷ್ಟು ದೊಡ್ಡ ಪ್ರಧಾನಮಂತ್ರಿ ರಾಷ್ಟ್ರಪತಿ ತೀರ್ಕೊಂಡಾನಂದ್ರು ಅವಂಗೇನ ಅಲ್ಲಿ ಕುರ್ಚಿ ಹಾಕಿ ಕುಂದ್ರಿಸಿದ್ ಯಾವ ಉದಾಹರಣೆ ಇಲ್ಲ. ಸ್ವಾಮಿಗಳಿರ್ಲಿ, ಯಾರೇ ಇರ್ಲಿ, ಕೊನೆ ಮನೆಯೊಳಗ ಕುಂದ್ರಿಸೋದು ಎಲ್ರಿ? ಕುರ್ಚಿ ಹಾಕ್ತಾರೆ ಎಲ್ಲಾರ? ಇಲ್ಲ, ಅವ್ರನ್ನ ಅಲ್ಲೇ ಕುಂದ್ರಿಸ್ತಾರೆ. ಇತ್ತಿತ್ತಲಾಗಿ ಅಲ್ಲಿ ಅವರು ಕೊನೆ ಕಾಲಕ್ಕೆ ಕುಂದ್ರಾಕ ಬರ್ಲಾರ್ದಂಗಾಗಿತ್ತು ಬಾಳ ಮಂದಿಗೆ. ಅಲ್ಲಿ ಕಾಲ್ ಮುರಿದು ಒದ್ದೊದ್ದು ಕುಂದ್ರಸಕತ್ತಿದ್ರು. ಅವಾಗ ಒದ್ದು ಕುಂದ್ರಸಬಾರ್ದಂದ್ರೆ ಮೊದಲ ನೆಲದ ಮೇಲೆ ಕುಂದ್ರಾಕ ಕಲ್ತು ಬಿಟ್ರೆ ಚಿಂತೆ ಇಲ್ದಂಗ ಆಗತ್ತ ಅನ್ನುವಂತಹ ಬಹುಶಃ ನಿಮ್ಗೆ ಈಗ ತಿಳಿತು ಅಂತ ನಾನು ಅನ್ಕೊಂತೀನಿ. ನಮ್ಮ ಕೊನೆಯ ಮನೆಯಲ್ಲಿ ನಮಗೆ ಯಾವುದೇ ಕುರ್ಚಿ ಇರೋದಿಲ್ಲ ಅಂತಂದ ಮೇಲೆ ಆ ಮನೆಗೆ ಹೋಗೋ ಪೂರ್ವದೊಳಗೆ ತನ್ನಗ ಒದ್ದು ಒಳಗ್ ಕುಂದ್ರಿಸಬಾರ್ದಂದ್ರೆ ಶಿಸ್ತಾಗಿ ಮೊದಲ ಕುಂದ್ರೋದನ್ನ ಕಲಿಬೇಕು ಅನ್ನೋದೊಂದು ಆಸೆ ಅಷ್ಟೇ. ಏ ಹುಡುಗ, ಇದೇನು ಹೊಸಾದ್ ಮಾಡಿದ್ವು, ಅವನಿಗೆ ಬಹಳ ಖುಷಿ ಆಗ್ಯದ. ಇರ್ಲಿ, ಖುಷಿಗಾಗಿ ಹಿಂಗೆಲ್ಲ ಮಾಡೋದು ಬೇಡ. ಈಗ 1.5 ತಾಸಿನಿಂದ ನೆಲದ ಮೇಲೆ ಕುಂತೀರಿ ಅಂದ್ರೆ ನಿಮಗೆ ದಿನಾ ರೂಢಿ ಮಾಡ್ಬೇಕು. ನಾವು ಅಷ್ಟಷ್ಟ ರೂಢಿ ಮಾಡ್ಬೇಕು. ಒಮ್ಮೆಗೆ ಬಹಳ ತ್ರಾಸ ಮಾಡೋದು ಬೇಡ. ಇವತ್ತು ಬಹಳ ಮಾತಾಡೋದು ಬೇಡ. ಬಹಳ ಮಾತಾಡಿದ್ರೆ ಏನಾಗುತ್ತೆ ಗೊತ್ತ್ರಿ? ವಯಸ್ಸು 70 ಮೇಲಾಗಿದ್ದು ಒಂದು ಅಜ್ಜಿ ಅಂತಿರೋ, ಅಮ್ಮ ಅಂತಿರೋ, ಆಯಿ ಅಂತಿರೋ, ಆಯರ ಅನ್ರಿ, ಅಜ್ಜಿಯರ ಅನ್ರಿ, ಅಮ್ಮರನ್ರಿ, ಮೂರಾಗ ಒಂದ್ ಯಾವ್ದಾರ ಅನ್ಕೋರಿ ತಿಳಿದಿದ್ದು. ಅವಳಿಗೆ ಬಾಯಿ ಒಳಗ ಹಲ್ಲು ಈ ಬಯಲು ಸೀಮೆಯಾಗಿನ ಗಿಡ ಕಂಡಂಗ ಕಾಣಕತ್ತಿದ್ವು. ಬಯಲು ಸೀಮೆ ಒಳಗಿನ ಮರಗಳಂದ್ರೆ ಹೆಂಗ, ಇಲ್ಲೊಂದಿದ್ರೆ ಅಲ್ಲೊಂದು, ಮಲೆನಾಡಿನಂಗ ಗುತ್ತಾಗಿರುವುದಿಲ್ಲ. ಇಲ್ಲೊಂದು ಬಯಲು ಸೀಮೆ ಒಳಗಿನ ಮರಗಳಂಗ ಒಂದ್ 2-3 ಹಲ್ಲು ಉಳಿದಿದ್ವು ಅಷ್ಟ. ಇವ್ನ ಇಟ್ಕೊಂಡಾರ ಮಾಡೋದೇನು, ಇವ್ನ ತೆಗಿಸ್ಕೊಂಡ್ ಬಿಡ್ಬೇಕು ಅಂತ ಹೇಳಿ ಡಾಕ್ಟರ್ ಕಡೆಗೆ ಹೋದ್ಲು. ಹಲ್ಲಿನ ಡಾಕ್ಟರ್ ಹೋಗಿ, ಡಾಕ್ಟರ್ ಇವು ತಿನ್ನಕ್ಕೂ ಮಾತಾಡಕ್ಕೂ ಎಲ್ಲದಕ್ಕೂ ತೊಂದರೆ ಮಾಡಾಕತ್ತೇವ್ರಿ,
ಇವನ್ ತೆಗೆದು ಬಿಡ್ರಿ. ಆಯ್ತು ತೆಗಿತೀನಿ ಅಂತ ಹೇಳಿ ಡಾಕ್ಟರ್ ಅವೇನ್ ತೆಗೆಯುವಂತಹ ಸಾಧನಗಳಿರ್ತಾವಲ್ಲ ಅವನ್ ತಗೊಂಡು ಅಜ್ಜಿ ಹತ್ರ ಬಂದು ನಿಂತುಕೊಂಡು ಬಾಯಿ ಅಗಲ ಮಾಡು ಅಂತ ಅಂದ್ರು. ಆ ಅನ್ನು ಮುದಿಕೆ ಆ ಅಂತು, ಇನ್ನಷ್ಟು ಅಗಲ ಮಾಡು, ಮತ್ತಷ್ಟು ಅಗಲ ಮಾಡಿದ್ಲು, ಇನ್ನಷ್ಟು ಅಗಲ ಮಾಡು, ಮತ್ತೂ ಅಷ್ಟು ಅಗಲ ಮಾಡಿದ್ಲು, ಇನ್ನೂ ಅಷ್ಟು ಬಾಯಿ ಅಗಲ ಮಾಡು. ಎಷ್ಟ್ ಮಾಡಕ್ಕಾಕತ್ರಿ? ಹಂಗ ಇನ್ನಷ್ಟು ಮಾಡಿ ಇನ್ನಷ್ಟು ಮಾಡಿ ಇನ್ನಷ್ಟು ಮಾಡಿದ್ರೆ ಬಾಯಿ ಅಗಲ ಎಷ್ಟು ಮಾಡಕ್ಕಾಕೈತಿ ನಿಮಗ್ ಗೊತ್ತಲ್ಲ. ಮುದುಕಿಗೆ ಸಾಕಾತು. ಡಾಕ್ಟ್ರ ಹಲ್ಲು ಒಳಗ್ ಕೂತ್ಕೊಂಡು ಕೀಳಾವದೇನು ಹೊರಗೆ ನಿಂತ್ಕೊಂಡು ಕೀಳಾವದೇ ಮೊದಲು ಹೇಳ ನನಗ ಅಂತ. ಏನದ ಹಂಗ ಆ ಮಾಡ ಎಷ್ಟು ಮಾಡಕ್ ಬರ್ತೈತಿ ಅಷ್ಟ ಅದು. ಬಾಯಿ ಅಗಲ ಮಾಡಕ್ ಹೆಚ್ಚು ಮಾಡಕ್ ಬರ್ತೈತಿ. ನೀವು ಒಳಗ್ ಕೂತ್ಕೊಂಡು ಕೀಳುವಂಗದೆ ಏನು ಹೊರಗೆ ನಿಂತ್ಕೊಂಡು ಕೀಳುವಂಗದೆ ಅಂದ್ಲಾಕಿ. ಡಾಕ್ಟರ್ ಅವಾಗ ಸುಮ್ನ ಆದ್ರು. ಹಂಗ ಯಾವ್ದಕ್ಕಾದ್ರೂ ಒಂದ್ ಇಷ್ಟ ಅಂತ ಇರ್ತೈತಿ. ಅದು ಇಷ್ಟ ಹೊತ್ ಕುಂದಿರ್ಬೇಕು, ಇಷ್ಟ ಕೇಳ್ಬೇಕು ಅಂತ ಇರ್ತೈತಿ. ನಾವು ಈ ಸಮಿತಿಯವ್ರಿಗೆ ಹೇಳಿದ್ವಿ, 40 ವಾರ್ಡ್ ಸಮಿತಿಯವ್ರಿಗೆ, ಮೊದಲನೇ ದಿವ್ಸ ನೀವು ಯಾರನ್ನಾರ ಕರೆಸಿಗೋರಿ, ಎಷ್ಟು ಹೊತ್ತರ ಮಾಡ್ರಿ, ನಮ್ದು ಅಭ್ಯಂತರ ಇಲ್ಲ, ಯಾರನ್ನ ಕರೆಸಿರಿ ಅಂತ ಕೇಳೋದಿಲ್ಲ, ಇವ್ರನ್ನ ಬಿಡ್ರಿ ಅವ್ರನ್ನ ಕರೆಸ್ರಿ ಅಂತ ನಾವು ಹೇಳೋದಿಲ್ಲ, ಒಂದೇ ಒಂದು ಹೆಸರು ನಾವು ಹೇಳೋದಿಲ್ಲ. ನೀವು ಯಾರನ್ನಾದ್ರೂ ಕರೆಸಿಗೋರಿ. ಕೊನೆಯ ವೇದಿಕೆ ಒಳಗೂ ಕೂಡ ಅಷ್ಟೇ, ನಿಮ್ಗೆ ಯಾರು ಬೇಕೋ ಅವ್ರನ್ನ ಮಾಡ್ಕೊಳ್ರಿ. 2ನೇ ದಿವಸದಿಂದ ಮುಗಿಯುವ ಹಿಂದಿನ ದಿವಸದವರೆಗೆ ಎಲ್ಲಿ ವೇದಿಕೆ ಮೇಲೆ ಬರಕ್ ಹೋಗ್ಬೇಡ್ರಿ ಅಂತ ಹೇಳಿದ್ವಿ ನಾವು. ನಿಮಗ್ ಗೊತ್ತಿರ್ಲಿ, 6 ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ, 7 ಗಂಟೆಗೆ ಮುಗಿಸ್ತೀವಿ. ಬ್ರಹ್ಮ ಬರಾಕೈತೆ ಅಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ 1 ನಿಮಿಷ ಮುಂದುವರೆಸ್ರಿ ಅಂತಂದ್ರು ಬ್ರಹ್ಮನಿಗಾಗಿನೂ 1 ನಿಮಿಷ ನಾವು ಮುಂದುವರೆಸೋದಿಲ್ಲ. ನಿಮ್ ಗಮನದಾಗಿರ್ಲಿ. 6 ರಿಂದ 7 ಅದರ ಪೂರ್ವದಲ್ಲಿ ನಮ್ಮ ಗವಾಯಿಗಳು ಬಂದಿರ್ತಾರೆ. ಆ ಧ್ವನಿ ಸಂಗೀತವನ್ನ, ಯಾರಿಗೆ ರೋಗಗಳ ಭಯ ಅದ, ನೋವುಗಳದಾವ ಮನಸ್ಸಿನೊಳಗ, ಆ ನೋವನ್ನ, ದೇಹದೊಳಗಿನ ರೋಗವನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಮೊದಲಿಗೆ ಸಂಗೀತವನ್ನ, ಆರೋಗ್ಯವನ್ನ ಸುಧಾರಿಸಿಕೊಳ್ಳಿಕ್ಕಾಗಿ ಸಂಗೀತವನ್ನ ಕೇಳ್ರಿ. ಜೀವನದೊಳಗೆ ಒಂದಿಷ್ಟು ಆನಂದವಾಗಿರ್ಬೇಕು ಅನ್ನೋಂಗಿದ್ರೆ ಒಂದಿಷ್ಟು ಪ್ರವಚನ ಕೇಳ್ರಿ. ಆರೋಗ್ಯ ಮತ್ತು ಆನಂದ ಇವೆರಡು ಈ ವೇದಿಕೆ ಮೇಲೆ ನಿಮಗೆ ಸಿಗುತ್ತವೆ. ಇದು ಬದುಕಿನ ದಾರಿಯನ್ನು ತೋರಿಸುವಂತಹ ಒಂದು ಕಾರ್ಯಕ್ರಮ ಇದು ಆಗಿರ್ತದೆ. 12 ವರ್ಷದಿಂದ ನಾವು ಪ್ರವಚನವನ್ನ ನಿಲ್ಲಿಸಿದ್ವಿ. ನಾವು ಪ್ರವಚನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದು ನಮ್ಮ 13ನೇ ವಯಸ್ಸಿನೊಳಗೆ. ನಾವು 13 ವರ್ಷದ ಮಗು ಇದ್ದಾಗಿನಿಂದ ಪ್ರವಚನ ಪ್ರಾರಂಭ ಮಾಡಿದ್ವಿ. 1 ತಿಂಗಳು ಅವಾಗ ಹೇಳಿದ್ವಿ ನಾವು. ಕಾರಣಾಂತರದಿಂದ ಪ್ರವಚನವನ್ನ ನಿಲ್ಲಿಸಿದ್ವಿ. 40 ವಾರ್ಡ್ದವರ ಬೇಡಿಕೆ ಬಹುಶಃ ನಮ್ಮ 12 ವರ್ಷದ ನಿಯಮವನ್ನು ಮುರಿದು ಇಲ್ಲಿ ಬಂದು ಕುಂದಿರಿಸಿ ಮತ್ತೆ ಪ್ರಾರಂಭ ಮಾಡುವಂಗ ಮಾಡಿದೆ. ನಾವು ಅವರಿಗೆ ಬಹಳಷ್ಟು ನಿಯಮಗಳನ್ನು ಹೇಳ್ಬಿಡ್ತಿದ್ವಿ. ಒಂದಿಷ್ಟು ಜನ ಅದಕ್ಕೆ ಹೆದರ್ಕೊಂಡು ಹೋಗ್ತಿದ್ರು. ನಾವು ಯಾವುದೇ ಷರತ್ತು ಹಾಕಿದ್ರು ಕೂಡ ಅದನ್ನ ಮಾಡೇ ತೋರಿಸ್ತೀವಿ ನಾವು ಅನ್ನುವಂತ ಸವಾಲನ್ನು ಒಡ್ಡಿ ಕರ್ಕೊಂಡು ಬಂದವರು 40 ವಾರ್ಡದ ಜನಗಳಾಗಿದ್ದಾರೆ. ಅವರ ಆ ಕಳಕಳಿಗೆ, ಆ ಅಭಿಲಾಷೆಗೆ ಸೋತು ಈ ವೇದಿಕೆ ಮೇಲೆ ಬಂದಿದ್ದೇವೆ. ಅಂದಾಜು 10,000 ಜನ ಯಾವಾಗ್ಲೂ ಹಿಂದೆ ಇರ್ತಿದ್ರು. 10,000 ಜನ ಆತ ಹೊಂಟ್ರೆ 10,000 ಜನ ಹೋಗ್ತಿದ್ರು. ಬುದ್ಧ ಮಹಾರಾಜನಾಗಿ ತ್ಯಾಗವನ್ನ ಮಾಡಿ ಮನೆಯನ್ನ ಬಿಟ್ಟು ಪ್ರವಚನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಈಗ ನಾವ್ ಹೆಂಗ್ ಇಲ್ಲಿ ವೇದಿಕೆ ಮೇಲೆ ಕುತ್ಕೊಂಡು ಪ್ರವಚನ ಮಾಡ್ತಾ ಇದೀವಲ್ಲ, ಹಾಗೆ ಬುದ್ಧ ಪ್ರವಚನ ಮಾಡ್ತಾ ಇದ್ದ. 16,000 ಶಿಷ್ಯರಲ್ಲಿ ಕೆಲವು ಜನ ತಯಾರಾದರು. ಬುದ್ಧನ ಸಿದ್ಧಾಂತಗಳನ್ನ ಎಲ್ಲ ತಿಳ್ಕೊಂಡ್ರು, ಅಧ್ಯಯನ ಮಾಡಿದ್ರು. ಇವರು ಪರಿಪೂರ್ಣ ಅಧ್ಯಯನ ಮಾಡಿದ್ದಾರೆ, ಓದಿಕೊಂಡಿದ್ದಾರೆ ಅಂತ ಬುದ್ಧನಿಗೆ ಗೊತ್ತಾಯ್ತು. ಒಂದು ಸಾರಿ ಬುದ್ಧ ಅವ್ರನ್ನೆಲ್ಲರನ್ನು ಕರೆದು, ಇನ್ನು ಮೇಲೆ ನೀವು ಧರ್ಮ ಪ್ರಚಾರಕ್ಕೆ ಹೋಗ್ಬೇಕು, ಊರುಗಳಲ್ಲಿ ಧರ್ಮ ಪ್ರಚಾರವನ್ನ ಮಾಡಬೇಕು ಅಂತ ಹೇಳಿ ಬುದ್ಧ ಹೇಳಿದಾಗ, ನಿಮ್ಮ ಆಶೀರ್ವಾದ ನಿಮ್ಮ ಅಪ್ಪನೇ ಇದ್ರೆ ನಾವು ಹೋಗ್ತೀವಿ, ಪ್ರವಚನ ಮಾಡ್ತೀವಿ ಅಂತ ಹೇಳಿ ಅವರೆಲ್ಲರೂ ನಮಸ್ಕಾರವನ್ನ ಮಾಡಿದಾಗ ಬುದ್ಧ ಹೊರಟ ನಿಂತಿರ್ತಕ್ಕಂತಹ ಆ ಶಿಷ್ಯರನ್ನ ಕರೆದು, ಬರ್ರಿ ಈಗ ನೀವೆಲ್ಲರೂ ಪ್ರವಚನ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಒಂದು ಪ್ರಶ್ನೆ ನಮ್ದು. ನೀವೇನೋ ಪ್ರವಚನ ಮಾಡ್ಲಿಕ್ಕೆ ಕುಂದಿರ್ತೀರಿ, ವೇದಿಕೆ ಮೇಲೆ ಹೋಗಿ ಕುಂದಿರ್ತೀರಿ, ಪ್ರವಚನ ಯಾರು ಕೇಳಾಕ ಬರ್ಲೇ ಇಲ್ಲ,
ಪ್ರವಚನ ಕೇಳೋರೇ ಬರ್ಲಿಲ್ಲ ಅಂತಂದ್ರ ಹೆಂಗ್ ಮಾಡ್ತೀರಿ ಅಂತ ತನ್ನ ಶಿಷ್ಯರಿಗೆ ಪ್ರಶ್ನೆಯನ್ನು ಕೇಳಿದಾಗ ಅವರು ಬುದ್ಧನ ಕೈಯಾಗಿ ತಯಾರಾದವರಾಗಿರೋದ್ರಿಂದ ಎಷ್ಟು ಚಲೋ ಮಾತು ಹೇಳಿದ್ರು ಅಂದ್ರೆ, ಯಾರೂ ಕೇಳಲಿಕ್ಕೆ ಬರ್ಲೇ ಇಲ್ಲ ಅಂತಂದ್ರೆ ನಮ್ಗೆ ಏನೂ ತೊಂದರೆ ಇಲ್ಲ, ಖುಷಿ ಅದ, ನಾವು ಮಾತ್ರ ಪ್ರವಚನ ಮಾಡ್ತೀವಿ. ಒಂದೇನಪ್ಪಾ ಅಂತಂದ್ರ ಕೇಳಾಕ ಬರ್ದಿದ್ರ ಅಂದ್ರೂ ಪರವಾಗಿಲ್ಲ, ಆ ಹೇಳೋ ಪ್ರವಚನ ಕೆಡಿಸಿಲ್ಲಲ್ಲ ಅಂತ ಹೇಳಿ ನಾವು ಬಹಳ ಖುಷಿ ಪಡ್ತೀವಿ ಅಂತ ಒಂದು ಮಾತನ್ನ ಅವ್ರು ಹೇಳಿದ್ರು. ಬುದ್ಧಂಗೆ ಬಹಳ ಆನಂದ ಆಯ್ತು ಆ ಮಾತು ಕೇಳಿ, ಎಷ್ಟು ಚಲೋ ತಯಾರಾಗ್ಯಾವಲ್ಲ ಹುಡುಗರು ಅಂತ ಹೇಳಿ. ಎರಡನೇ ಸಾರಿ ಮತ್ತೊಂದು ಪ್ರಶ್ನೆ ಕೇಳ್ತಾನೆ ಬುದ್ಧ, ಯಾರು ಕೆಡಿಸಿಲ್ಲ ಅಂತ ಖುಷಿ ಪಡ್ತಿರ್ಲಪ್ಪ, ಒಂದಿಷ್ಟು ಜನ ಬಂದ ಆ ಪ್ರವಚನವನ್ನ ಕೆಡಿಸಿಬಿಟ್ರೆ ಹೆಂಗ್ ಮಾಡ್ತೀರಿ? ಅವಾಗ ಅವ್ರಂತಾರ, ಕೆಡಿಸಿದ್ರು ಪರವಾಗಿಲ್ಲ, ನಮ್ಮನ್ನು ಬೈದಿಲ್ಲಲ್ಲ, ಪ್ರವಚನ ಅಷ್ಟೇ ಕೆಡಿಸಿದ್ದಾರೆ, ನಮ್ಮನ್ನು ಬೈದಿಲ್ಲಲ್ಲ ಅಂತ ಖುಷಿ ಪಡ್ತೀವಿ. ನಿಮ್ಮನ್ನು ಬೈದು ಬಿಟ್ರೆ ಹೆಂಗ್ ಮಾಡ್ತೀರಿ? ನಮ್ಮನ್ನು ಬಡ್ದಿಲ್ಲಲ್ಲ ಅಂತ ಖುಷಿ ಪಡ್ತೀವಿ. ಒಂದ್ ವೇಳೆ ಬಡ್ದ ಬಿಟ್ರೆ ಹೆಂಗ್ ಮಾಡ್ತೀರಿ? ಕೊಲೆ ಮಾಡಿಲ್ಲಲ್ಲ ಅಂತ ಖುಷಿ ಪಡ್ತೀವಿ. ಕೊಲೆ ಮಾಡಿದ್ರೆ ಹೆಂಗ್ ಮಾಡ್ತೀರಿ ಅಂತ ಕೊನೆಯ ಮಾತನ್ನ ಕೇಳಿದಾಗ, ಧರ್ಮ ಪ್ರಚಾರಕ್ಕೆ ಹೋದಾಗ ನಮ್ಮ ಪ್ರಾಣ ತೆಗೆದಾರಲ್ಲ ಅಂತೇಳಿ ಸಂತೋಷವಾಗಿ ಧರ್ಮಕ್ಕಾಗಿ ಪ್ರಾಣವನ್ನ ಬಿಟ್ಟು ಬಿಡ್ತೀವಿ ಅಂತ ಒಂದು ಮಾತನ್ನ ಶಿಷ್ಯರು ಹೇಳಿದ್ರು. ಬುದ್ಧನಿಗೆ ಬಹಳ ಆನಂದ ಆಯ್ತು. ಧರ್ಮ ಪ್ರಚಾರಕ್ಕಾಗಿ ಪ್ರಾಣವನ್ನೂ ಕೂಡ ಕೊಡಲಿಕ್ಕೆ ಇವರು ಸಿದ್ಧರಾಗಿದ್ದಾರೆ, ಇವರು ಪರಿಪೂರ್ಣರಾಗಿದ್ದಾರೆ. ಯಾಕೆ ಅಂತಂದ್ರೆ ಪ್ರವಚನಕಾರರಿಗೆ ಕೆಲವು ಸಾರೆ ಮಾನ ಸನ್ಮಾನಗಳು, ಕೆಲವು ಸಾರೆ ಅವಮಾನಗಳು, ಅವು ಎರಡು ಅತ್ಯಂತ ಸಹಜ. ಅವಕ್ಕ ಬುದ್ಧನ ಕಾಲದಿಂದ ಇಲ್ಲಿಯವರೆಗಂತಲ್ಲ, ಬುದ್ಧನ ಕಾಲ 2000 ವರ್ಷಗಳ ಹಿಂದಿನ ಕಾಲ. ನಿಮಗ್ ಗೊತ್ತಿರ್ಲಿ, 10,000 1,00,000 ವರ್ಷಗಳ ಹಿಂದೆನೂ ಕೂಡ ಪ್ರವಚನ ನಡೀತಿದ್ವು ಈ ಭೂಮಿ ಮೇಲೆ. 1,00,000 ವರ್ಷಗಳ ಹಿಂದೆ ಇಲ್ಲಿ ಪ್ರವಚನ ನಡೆದಿರ್ತಕ್ಕಂತಹ ಉದಾಹರಣೆಗಳು ಈ ದೇಶದೊಳಗೆ ಅದಾವ. ಇನ್ನು ಮುಂದೆ 1,00,000 ವರ್ಷಗಳು ನಡೀತಾವೆ, ಅದ್ರಾಗ ಏನ್ ಎರಡು ಮಾತೇ ಇಲ್ಲ. ಆ ಎಲ್ಲ ಪ್ರವಚನ ನಡೆಯುವ ಕಾರ್ಯಗಳಲ್ಲಿ ಕೆಲವು ಅಚಾತುರ್ಯಗಳು ನಡೀತಿರ್ತಾವ. ಎಲ್ಲದಕ್ಕೂ ಕೂಡ ಪ್ರವಚನಕಾರರು ಮಾನಸಿಕವಾಗಿ ಸಿದ್ಧರಾಗಿರ್ಬೇಕಾಗ್ತದೆ. ಅಂತಹ ಒಂದು ಪರಂಪರೆಯನ್ನ ನಾವು ಜೀವಂತವಾಗಿ ಉಳಿಸ್ಲಿಕ್ಕೆ, ನಿಮ್ಮ ಬಯಕೆಯನ್ನು ಈಡೇರಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ಕರ್ತವ್ಯ ಪ್ರಜ್ಞೆಗಾಗಿ ಪ್ರವಚನಕ್ಕೆ ಬಂದಿದ್ದೇವೆ. ಕರ್ತವ್ಯ ಪ್ರಜ್ಞೆ ಅಂತಂದ್ರೆ ಏನು? ನಾವೇನು ಮಠಾಧಿಪತಿಗಳು ಕುಂತೀವಲ್ಲ ಇಲ್ಲೇ, ನಮ್ಮ ಕರ್ತವ್ಯ ಅಂತಂದ್ರೆ ಯಾವುದು? ಈ ಕಾಗದ ಪತ್ರಗಳನ್ನ ಮಾಡ್ತಿರ್ತಾರ ಸಬ್ ರಿಜಿಸ್ಟರ್ ಆಫೀಸ್ನೊಳಗೆ, ನಿಮ್ಗೆಲ್ಲ ಗೊತ್ತು. ಆ ಕಾಗದ ಪತ್ರವನ್ನ ಮಾಡ್ತಿರ್ಬೇಕಾದ್ರೆ ಏನ್ ಮಾಡ್ತಾರೆ? ಹೆಸರು, ವಯಸ್ಸು, ಉದ್ಯೋಗ ಅಂತ ಹಾಕ್ತಿರ್ತಾರೆ. ಹೆಸರು ಬರೀತಾರೆ, ವಯಸ್ಸು ಬರೀತಾರೆ, ಉದ್ಯೋಗದೊಳಗ ರೈತ ಅಥವಾ ಕೃಷಿಕ, ವ್ಯಾಪಾರಿ, ನೌಕರ ಹಿಂಗೆಲ್ಲ ಹಾಕುವಂತ ಬರ್ತಿರ್ತಾರೆ. ಮಠಾಧಿಪತಿಗಳದು ಉದ್ಯೋಗದ ಕಾಲಂನೊಳಗ ಏನು ಬರಿತೈತಿ? ಮಠಾಧಿಪತಿಗಳ ಹೆಸರಲ್ಲಿ ಖರೀದಿ ಕಾಗದ ಆಗಬೇಕಾಗಿತ್ತು ಅಂತಂದ್ರೆ ಅವರ ಉದ್ಯೋಗದ ಕಾಲಂನೊಳಗ ಧರ್ಮೋಪದೇಶ ಅಂತ ಬರ್ತೈತಿ. ಬಹುಶಃ ನಾವು ಧರ್ಮೋಪದೇಶವನ್ನ ಮಾಡ್ಲೇಬೇಕು ಅಂತ ನಮ್ದು ಅದು ಉದ್ಯೋಗದ ಕಾಲಂ ಆಗಿರೋದ್ರಿಂದ ಆ ಕಾಲಂ ಅನ್ನ ಪರಿಪೂರ್ಣ ಮಾಡ್ಲಿಕ್ಕೆ 21 ದಿವಸ ನಮ್ಮ ಉದ್ಯೋಗವನ್ನ ನಾವು ಮಾಡ್ಲಿಕ್ಕೆ ನಿಮ್ಮ ಊರಿಗೆ ನಾವು ಬಂದಿದ್ದೇವೆ. ನಮ್ಮ ಉದ್ಯೋಗ ಅಂತಂದ್ರೆ ಯಾವುದು ಅಂತಂದ್ರೆ ತಲೆಯೊಳಗಿನ ಒಂದಿಷ್ಟು ದೋಷಗಳನ್ನ ತೆಗೆದು ಹಾಕೋದು ಅಷ್ಟೇ. ನಿಮ್ ತಲೆ ಒಳಗೆ ದೋಷಗಳು ಇರ್ತಾವ, ಆ ದೋಷಗಳನ್ನ ತೆಗೆದು ಹಾಕೋದೇ ನಮ್ಮ ಉದ್ಯೋಗ. ಆ ದೋಷವನ್ನ ಯಾಕೆ ತೆಗೆದು ಹಾಕ್ಬೇಕು ಅಂತಂದ್ರೆ ಬದುಕಿನೊಳಗೆ ನೆಮ್ಮದಿಯಾಗಿ ಬದುಕಲಿ, ಆನಂದವಾಗಿ ಬದುಕಲಿ ಅಂತ ಹೇಳಿ. ಬಹುಶಃ ನಾಳಿನಿಂದ ನೀವು 5:15 ಬಂದ್ರೆ ಸಂಗೀತ ಸಿಗ್ತದೆ, 6 ಗಂಟೆಯಿಂದ ಪ್ರವಚನ ಪ್ರಾರಂಭ ಆಗ್ತದೆ. 1, 2, 3 ಸೂಚನೆಗಳು ಅಂತಂದ್ರೆ, ಈ ವೇದಿಕೆ ಮೂಲಕ ಹಿಂಗ್ ಯಾರು ಬರಬೇಡಿ. ಕಾರ್ಯಕರ್ತರಿಗೂ ನಾವು ಸೂಚನೆ ಕೊಡಕ್ ಪ್ರಯತ್ನ ಮಾಡ್ತೀವಿ. ಅಲ್ಲೊಂದೇನು ಬರುವ ದಾರಿ ಅಂತಿದೆ, ಆ ದಾರಿಯಿಂದ ಮಾತ್ರ ಎಲ್ಲ ತಾಯಂದ್ರು ಸಹೋದರರು ಅದೇ ದಾರಿಯಿಂದ ಬರಬೇಕು. ಸಾಧ್ಯ ಆದ್ರೆ ಹೆಣ್ಣು ಮಕ್ಕಳನ್ನ ಈ ಕಡೆ ಬಾಜು ಕುಂದಿರಿಸಿ, ಗಂಡಸ ಮಕ್ಕಳನ್ನ ಈ ಕಡೆ ಕುಂದಿರಿಸಿದ್ರೆ ಸರಿ ಆದಿತ್ತು ಅಂತ ನಮಗನಿಸ್ತದೆ. ನಿಮಗೆ ಇದೇ ಸರಿ ಅನಿಸಿತ್ತು ಅಂತಂದ್ರೆ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅನ್ನೋದನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀವಿ. ಈ ಕುರ್ಚಿಗಳಂತ ಏನದಾವಲ್ಲ, ಎಡಕ ಬಲಕ ಕುರ್ಚಿಗಳು, ಅವು ಕೇವಲ ವೃದ್ಧರಿಗಾಗಿ ಮತ್ತು ಅಂಗವಿಕಲರಿಗಾಗಿ. ವೃದ್ಧರು ಅಂಗವಿಕಲರ ಮಕ್ಕಳು ಯಾರ ಗಟ್ಟಿನವ್ರು ಕುಂತಾರಪ್ಪ ಅಂತಂದ್ರ ಅವ್ರನ್ನು ಅಂಗವಿಕಲರೊಳಗ ಅಥವಾ ವೃದ್ಧರೊಳಗ ನಾವು ಲೆಕ್ಕಕ್ಕೆ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಒಟ್ಟಾರೆ ಕುರ್ಚಿಗಳು ಯಾರಿಗೆ ಅಂತಂದ್ರ ಅಂಗವಿಕಲರಿಗೆ ಮತ್ತು ವೃದ್ಧರಿಗೆ. ಯಾರಿಗೆ ಕುಂತ್ರ ಹೇಳಲಿಕ್ಕೆ ಬರೋದಿಲ್ಲ, ಎದ್ರು ಕುಂದ್ರಲಿಕ್ಕೆ ಬರೋದಿಲ್ಲ, ತಳಕ್ ಕುಂದ್ರಲಿಕ್ಕೇನೆ ಆಗೋದಿಲ್ಲ, ಅವರಿಗೆ ಮಾತ್ರ ಅನ್ನುವಂತಹದ್ದನ್ನ ತಾವು ಗಮನದಾಗ ಇಟ್ಕೊಂಡು
ಮತ್ತ ನೆಲದ ಮೇಲೆ ಕೂತ್ಕೊಂಡು ಕೇಳುವಾಗ ಆಗುವ ಪರಿಣಾಮ ಏನೈತಲ್ಲ ಅದು ಕುರ್ಚದ ಮೇಲೆ ಕುಂತವ್ರಿಗೆ ಬಹಳ ಕಡಿಮೆ ಇರ್ತದೆ ಅನ್ನುವಂಥದ್ದನ್ನ ನಾವು ಬಹಳ ಸಂಶೋಧನೆ ಮಾಡಿ ನೋಡಿದ್ದೇವೆ. ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇವೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಕೊಂಡು, ಸಾಧ್ಯವಾದ ಮಟ್ಟಿಗೆ ಕಾರ್ಯಕರ್ತರು ಏನ್ ಮಾಡ್ಬೇಕು ಅಂತಂದ್ರೆ ಒಂದೇ ದಾರಿಯಿಂದ ಎಲ್ಲರೂ ಬರುವಂಗ ಮಾಡ್ಬೇಕು. ಮತ್ತ ಸ್ವಲ್ಪ ಒಂದ್ ಅರ್ಧ ತಾಸು ತಡವಾಗಿ ಬರೋದು, ಮುಂದೆ ಕುಂದ್ರಬೇಕು ಅನ್ನುವಂತ ಹುಚ್ಚು ಸಾಹಸನು ಬಹಳ ಮಂದಿ ಮಾಡ್ತಿರ್ತಾರ. ಮೊದಲು ಬಂದವರಿಗೆ ಮುಂದೆ, ತಡೆದು ಬಂದವರಿಗೆ ಹಿಂದೆ. ಅದನ್ನ ಮಾತ್ರ ನೀವು ಕಾರ್ಯಕರ್ತರು ಪಾಲನೆ ಮಾಡ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಎಷ್ಟು ಅಭಿಮಾನದಿಂದ ಎಲ್ಲಾ ಪೂಜ್ಯರು ಬಂದಾರ ನೋಡ್ರಿ. ಆಮಂತ್ರಣ ಪತ್ರಿಕೆ ಇಲ್ಲ ಇವತ್ತಿನ ದಿವಸ. ಕೇಳಿದೀವಿ ನಾವು, ಪತ್ರಿಕೆ ಪ್ರಿಂಟ್ ಮಾಡಿದೀರಾ ಅಂತ. ಇಲ್ಲ ಅಂತ ಹೇಳಿದ್ರು. ಯಾವುದೇ ಪತ್ರಿಕೆ ಇರ್ಲಾರ್ದಂಗ ಬಹುಶಃ ತಮ್ಮ ಸಮಯಕ್ಕೆ ತಾವು ಬಂದು ಕುತ್ಕೊಂಡು ಇಲ್ಲಿಗೆಲ್ಲ ನಿಮಗೆ ದರ್ಶನ ಕೊಟ್ಟಿದ್ದಾರೆ, ಆಶೀರ್ವಚನ ಮಾಡಿದ್ದಾರೆ, ನಿಮ್ಮನ್ನ ಹಾರೈಸಿದ್ದಾರೆ, ಈ ಕಾರ್ಯಕ್ರಮವನ್ನು ಕೂಡ ಹಾರೈಸಿದ್ದಾರೆ. ಜೊತೆಗೆ ನಮ್ಮನ್ನು ಒಂದಿಷ್ಟು ಪರಿಚಯ ಮಾಡುವಂತಹ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಆ ಪರಿಚಯಕ್ಕಾಗಿ ಅವ್ರನ್ನ ನಾವು ಅಭಿನಂದಿಸ್ತಾ ನಿಮ್ಮನ್ನೆಲ್ಲ ಹಾರೈಸ್ತೇವೆ. ಒಂದೇ ಒಂದು ತಾಸಿನ ಕಾರ್ಯಕ್ರಮವನ್ನ ನೀವು ಕಳ್ಕೊಳ್ಳಾರ್ದಂಗ ಬರ್ರಿ ಅಂತ ನಾವು ಎಲ್ಲೂ ಹೇಳುವಂತ ಪ್ರಯತ್ನ ಮಾಡುದಿಲ್ಲ. ಬಂದವರಿಗೆ ಮಾತ್ರ ಹೇಳ್ತೀವಿ ಅಂತ. ಯಾರೋ ಹೇಳ್ತಾ ಇದ್ರು 6 ಗಂಟೆಗೆ ಯಾರು ಬರ್ಬೇಕ್ರಿ ಅಜ್ಜವ್ರ, ನಮ್ ಕಡೆಗೆಲ್ಲ ಊಟ ಮಾಡಿದ ಮೇಲೆ ಮಂದಿ ಬರ್ತಾರ ಅಂತಂದ್ರು. ನಾವ್ ಅವ್ರಿಗೆ ಹೇಳಿದ್ವಿ, ಬಂದ್ರೆ ಹೇಳೋಣ, ಬರ್ಲಿಲ್ಲ ಅಂದ್ರೆ ಗ್ರೌಂಡ್ಗೆ ಅಷ್ಟೇ ಹೇಳೋಣ ಅನ್ನುವಂತ ತೀರ್ಮಾನ ಮಾಡ್ಕೊಂಡಿದೀವಿ. ಹಾಗಾಗಿ ಯಾರಿಗೂ ಬರ್ರಿ ಅಂತ ನಾವು ಆಮಂತ್ರಣ ಕೊಡೋದಿಲ್ಲ, ಅದ್ರ ಅವಶ್ಯಕತೆ ನಮಗಿಲ್ಲ. ಯಾಕಂತಂದ್ರ ಸೂರ್ಯ ಯಾರಿಗೂ ಹೇಳಿ ಬರೋದಿಲ್ಲ, ಗಾಳಿ ಯಾರಿಗೂ ಹೇಳಿ ಬೀಸೋದಿಲ್ಲ, ಚಂದ್ರ ಯಾರಿಗೂ ಹೇಳಿ ಬರೋದಿಲ್ಲ. ಹಾಗೆ ಧರ್ಮಗುರುಗಳು ಜನ ಬಂದಾಗ ಹೇಳ್ಬಾರ್ದು, ಅವ್ರ ಸಮಯ ಯಾವಾಗೈತೆ ಅವಾಗ ಹೇಳ್ಬೇಕು, ಬೇಕಂದವ್ರು ಬರ್ಬೇಕು ಅನ್ನುವಂತಹದ್ದನ್ನ ಮಾತ್ರ ಹೇಳಬಲ್ವೇ ಹೊರತಾಗಿ. ಯಾಕಂದ್ರೆ ಪಂಚಮಹಾಭೂತಗಳು ಹೇಗೆ ತಮ್ಮ ಕರ್ತವ್ಯವನ್ನ ಸಮಯಕ್ಕೆ ಸರಿಯಾಗಿ ಪಾಲನೆ ಮಾಡ್ತಾವ, ಹಾಗೆ ಧರ್ಮಗುರುಗಳು ಕೂಡ ಪಂಚಮಹಾಭೂತಗಳ ಹಾಗೇನೆ. ಆ ಪಂಚಮಹಾಭೂತಗಳನ್ನೇ ಯಾಕೆ ನಾವು ಹೆಸರಿಸ್ತೀವಿ ಅಂತಂದ್ರ, ಸೂರ್ಯ ಎಲ್ಲ ಜಾತಿಯವರನ್ನ ಎಲ್ಲರನ್ನ ಸಮಾನವಾಗಿ ಕಾಣ್ತಾನೆ. ಗಾಳಿನೂ ಕೂಡ ಹಾಗೆ, ಭೂಮಿನೂ ಕೂಡ ಹಾಗೆ, ಆಕಾಶನೂ ಕೂಡ ಹಾಗೆ. ಮಠಾಧಿಪತಿಗಳು ಕೂಡ ತಮ್ಮ ತಲೆಯೊಳಗಿನ ಜಾತಿಯನ್ನ ಹೊರಗಿಟ್ಟು ಎಲ್ಲರನ್ನ ಪ್ರೇಮದಿಂದ ಒಂದೇ ದೃಷ್ಟಿಕೋನದೊಳಗೆ ನೋಡ್ಕೊಂಡು ಸಮಯಕ್ಕೆ ಸರಿಯಾಗಿ ಅವರಿಗೆ ಒಂದಿಷ್ಟು ನೀತಿ ಬೋಧೆಯನ್ನ ಮಾಡಬೇಕು ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿರೋದ್ರಿಂದ ಮರಳಿ ನಾಳೆ 6 ಗಂಟೆಗೆ ಈ ವೇದಿಕೆ ಮೇಲೆ ಇರ್ತೇವೆ, 7 ಗಂಟೆಗೆ ನಿಮ್ಮನ್ನು ಕೈ ಬಿಡ್ತೇವೆ ಅನ್ನುವಂತ ಸೂಚನೆ ಕೊಟ್ಟು ಈ ಎಲ್ಲ ಪೂಜ್ಯರಿಗೆ ಮತ್ತೊಮ್ಮೆ ಗೌರವಪೂರ್ವಕ ವಂದಿಸಿ ತಮಗೆಲ್ಲರಿಗೂ ಶುಭ ಕೋರಿ ಮಂಗಲಕ್ಕೆ ಅವಕಾಶವನ್ನು